For latest cantonment news updates, subscribe to CNT News and click bell icon to get regular updates. ಅಬ್ಬಬ್ಬಾ, ಏನು ಶಿಸ್ತು, ಏನು ಸಂಯಮ, ಏನು ಪಾಠ, ಏನು ಪ್ರವಚನ. ಇದೇನು ಇಂಟರ್ನ್ಯಾಷನಲ್ ಶಾಲೆಯೋ ಅಥವಾ ಮಾಂಟೋಸರಿ ಸ್ಕೂಲೋ ಅಂದ್ಕೊಂಡ್ರಾ? ನೋ, ಅಲ್ವೇ ಅಲ್ಲ. ಇದು ಸರ್ಕಾರಿ ಶಾಲೆ. ಸರ್ಕಾರಿ ಶಾಲೆಯಲ್ಲಿ ಇಷ್ಟೊಂದು ಶಿಸ್ತು ಪಾಲನೆ ಮಾಡ್ತಾರಾ? ಸರ್ಕಾರಿ ಶಾಲೆ ಅಂದ್ರೇ ಮೂಗು ಮುರಿದುಕೊಳ್ಳುವ ಈ ಕಾಲದಲ್ಲಿ ಇಂತಹ ಶಾಲೆಯೂ ಇದೆಯಾ ಅಂದ್ಕೊಂಡ್ರಾ? ಹೌದು. ಇಷ್ಟಕ್ಕೂ ಈ ಶಾಲೆ ಇರೋದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದಲ್ಲಿ. ಈ ಶಾಲೆಯ ಹೆಸರು ನೂತನ ಸರ್ಕಾರಿ ಪ್ರೌಢಶಾಲೆ. ನಮ್ಮ ಶಾಲೆ ನಮ್ಮ ಪ್ರಪಂಚ ಎಂಬ ಘೋಷವಾಕ್ಯದೊಂದಿಗೆ ಈ ಶಾಲೆಯ ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ ಈ ಶಾಲೆಯೇ ಪ್ರಪಂಚ. ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ದಾಖಲಾತಿಯನ್ನು ಹೊಂದಿರುವ ಶಾಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಶಾಲೆ. ಈ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು, ಶೌಚಾಲಯ, ಸುಸಜ್ಜಿತ ಕೊಠಡಿಗಳು ಕೊರತೆ ಕಾಡುತ್ತಿತ್ತು. ಇದಕ್ಕೆ ಚೈಲ್ಡ್ ವೆಲ್ಫೇರ್ ಫೌಂಡೇಶನ್ ಎಂಬ NGO ಸಂಸ್ಥೆ ಶಾಲೆ ಅಭಿವೃದ್ಧಿಗೆ ಮುಂದಾಗಿತ್ತು. ಮುರಿದ ಬಿದ್ದಿದ್ದ ಬಾಗಿಲು, ಕಿಟಕಿ ಬಾಗಿಲುಗಳು ದುರಸ್ತಿ ಮಾಡಿ ಕಂಪ್ಯೂಟರ್ಗಳು, ಸೈನ್ಸ್ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ಹಾಗೂ ಸೋಲಾರ್ ಸಿಸ್ಟಮ್, ಶಾಲೆ ಕೈಸಾಲಿನಲ್ಲಿ ಟೈಲ್ಸ್ ಅಳವಡಿಕೆ ಮಾಡಿ ಮಕ್ಕಳಿಗೆ ಉಚಿತ ಬಟ್ಟೆ ಮತ್ತು ಪುಸ್ತಕ ನೀಡಿ ಪ್ರೋತ್ಸಾಹ ನೀಡಿದ್ದಾರೆ. ಇನ್ನು ಶಾಲೆಯ ಅಭಿವೃದ್ಧಿ ಬಗ್ಗೆ ಮುಖ್ಯೋಪಾಧ್ಯಾಯ GM ಮಂಜುನಾಥ್ ಗಿರುವೆ ಇಚ್ಛಾಶಕ್ತಿ ಹಾಗೂ ಸಹಶಿಕ್ಷಕರ ಸಹಕಾರದಿಂದ ಇದು ನೂತನ ಶಾಲೆ ಇಂದು ವಿನೂತನ ಶಾಲೆಯಾಗಿ ಬೆಳೆದಿದೆ. ಯಾವುದೇ ಖಾಸಗಿ ಶಾಲೆಗೂ ಕಡಿಮೆ ಇಲ್ಲದೆ ಶಿಕ್ಷಣ, ಶಿಸ್ತು, ಜೀವನ ಪಾಠ ಸೇರಿದಂತೆ ಫಲಿತಾಂಶದಲ್ಲೂ ಈ ಶಾಲೆಗೆ ಕಮ್ಮಿ ಇಲ್ಲ. ಶಿಕ್ಷಕರ ಕಾರ್ಯವೈಖರಿ ಹಾಗೂ ಮಕ್ಕಳ ಬಗ್ಗೆ ಇರುವ ಕಾಳಜಿಗೆ ಸಾರ್ವಜನಿಕರ ವಲಯದಲ್ಲಿ ಪ್ರಶಂಸೆ ವ್ಯಕ್ತವಾಗುತ್ತಿದೆ. ಎಂತೆಂಥ ಸುದ್ದಿಗಳನ್ನ ಬಯಲಿಗೆ ಎಳೆದು ಗಂಡು ಮಕ್ಕಳು ಬಂದ್ರ ಎಲ್ಲಾ ಗಣ್ಯರು ಅಧಿಕಾರಿಗಳಾಗಿರ್ತಕ್ಕಂತಹ ಶ್ರೀಮತಿ ಉಮಾದೇವಿ ಮೇಡಮ್ ರವರು ಎಲ್ಲಾ ಮಕ್ಕಳಿಗೆ ವಿತರಿಸುತ್ತಿದ್ದಾರೆ. ಎಲ್ಲಾ ಮಕ್ಕಳು ಜೋರಾಗಿ ಚಪ್ಪಾಳೆ ಹೊಡೆಯುವುದರ ಮೂಲಕ ಅವರಿಗೆ ಪ್ರೋತ್ಸಾಹವನ್ನು ನೀಡಬೇಕು.
ಅತಿಥಿಗಳು ಎಲ್ಲರೂ ಸಹ ಈ ಒಂದು ಪುಸ್ತಕಗಳನ್ನು ವಿತರಣೆ ಮಾಡಬೇಕಾಗಿ ಅವರಲ್ಲಿ ವಿನಂತಿ. ಸರ್, ಇಲ್ಲಿ ನೋಡಿ ಸರ್. ಮಕ್ಕಳಿಗೆ ಏನಾದರೂ ತೊಂದರೆ ಆದ್ರೆ ನಿಮ್ಗೆ ಕಂಪ್ಲೇಂಟ್ ದಾಖಲು ಮಾಡಲು 1098 ಅಂದ್ರೆ ನನ್ನ ಮಗಳು ಇದೇ ಶಾಲೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಇವತ್ತು MBBS ಪದವಿ ಒಂದು ಶ್ರಮದಿಂದ ತಾವು ನೀವು ಇದ್ದಾರೆ, ಅನೇಕ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಅನೇಕ ಈ ಶಾಲೆಗೆ ಒಂದು ಮಾದರಿ ಶಾಲೆ, ವಿಜ್ಞಾನಿಗಳಾಗಿದ್ದಾರೆ, IAS ಆಗಿದ್ದಾರೆ, IPS ಆಗಿದ್ದಾರೆ, KS ಆಗಿದ್ದಾರೆ. ಇವತ್ತು ಈ ಒಂದು ಶುಭ ಸಂದರ್ಭದಲ್ಲಿ ನನಗೆ ಒಂದೆರಡು ಮಾತುಗಳನ್ನು ಈ ಶಾಲೆಯ ಬಗ್ಗೆ ಮಾತನಾಡಲು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ತಮ್ಮ ಎಲ್ಲರಿಗೂ ಅನಂತ ಧನ್ಯವಾದಗಳನ್ನು ಹೇಳುತ್ತಾ ಈ ಶಾಲೆಯನ್ನು ಸಿದ್ಧಪಡಿಸಿದ್ದು ತಾವು ವೇದಿಕೆ ಮುಂಭಾಗದಲ್ಲಿ ತನ್ನ ಆಸನಗಳಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರು ನಮಗೆ ಎಲ್ಲ ವಿಚಾರಗಳನ್ನ ಹೇಳಿದೆ. ಮತ್ತೆ ಓದಿನಲ್ಲೂ ಇದ್ದಾರೆ, ಆಟದಲ್ಲೂ ಇದ್ದಾರೆ, ಪಾಠದಲ್ಲೂ ಇದ್ದಾರೆ, ಎಲ್ಲ ಒಂದು ಶ್ರೇಯಸ್ಸಿನಲ್ಲೂ ಇದ್ದಾರೆ ಅಂತ ವಿಚಾರ ಮಾಡಿದೆ. ಅವರು ಬಹಳ ಒಳ್ಳೆ ಭಾವನೆಯಿಂದ ನಮ್ಮ ಶಾಲೆಗೆ ಅಕ್ಟೋಬರ್ 3ನೇ ತಾರೀಕು ರಜಾ ಬಂತು, 3ನೇ ತಾರೀಕಿಂದನೇ ಶುರು ಮಾಡಿದ್ದೆ. ನಾನು ಕೂಡ ಅಂದುಕೊಳ್ಳದ ರೀತಿಯಲ್ಲಿ ನಮ್ಮ ಶಾಲೆಯ ಒಂದು ಒಳ್ಳೆಯದಾಗಿರ್ತಕ್ಕಂತಹ ನೋಡಿ ಎಲ್ಲ ಟೈಲ್ಸ್ ಎಲ್ಲ ಹಾಕಿದ್ದಾರೆ, ಮತ್ತೆ ವೈರಿಂಗ್ ಮಾಡಿದ್ದಾರೆ. ಒಂದೊಂದು ರೂಮ್ಗೂ ಕೂಡ 2 ಫ್ಯಾನು, 3 LED ಲೈಟ್ಸ್ ಹಾಕಿದ್ದಾರೆ. ಇವನ್ನೆಲ್ಲ ಮಕ್ಕಳಿಗೆ ಮೊದಲು ಕಿಟಕಿ ಇಲ್ಲ, ಬಾಗಿಲಿರಲಿಲ್ಲ, ಅವುಗಳನ್ನು ಕೂಡ ನಿಮಗೆ ಬಹಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಬಹಳ ಕಡಿಮೆ ಸಮಯದಲ್ಲಿ ಬಹಳ ಚೆನ್ನಾಗಿರ್ತಕ್ಕಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಈ ಶಾಲೆಗೆ ಏನಾದರೂ ಮಾಡಿದರೆ ಇರ್ತಕ್ಕಂತಹ ಎಲ್ಲ ಸನ್ಮಾನ್ಯರಲ್ಲಿ ನಾನು ಪ್ರಾರ್ಥನೆ ಮಾಡೋದಿಷ್ಟೇ. ಈ ಶಾಲೆಗೆ ಮಾಡಿದರೆ ಈ ಶಾಲೆಗೆ ಚಿಂತಾಮಣಿ ತಾಲೂಕಿಂದ ಬರ್ತಾರೆ, ಶ್ರೀನಿವಾಸಪುರ ತಾಲೂಕಿಂದ ಬರ್ತಾರೆ, ಶಿಡ್ಲಘಟ್ಟ ತಾಲೂಕಿಂದ ಬರ್ತಾರೆ. ಈ ಚಿಂತಾಮಣಿ ತಾಲೂಕಲ್ಲಿ ಇರ್ತಕ್ಕಂಥ ಸುಮಾರು ಎಲ್ಲ ಜಾಸ್ತಿ ಹಳ್ಳಿಗಳು ಇಲ್ಲಿ ಬರ್ತಾರೆ ಮೇಡಮ್. ಹೀಗಾಗಿ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಮಾಡಿದ್ರೆ ಒಂದು ತಾಲೂಕಿಗೆ ಎಲ್ಲ ಮಾಡ್ದಂಗೆ ಆಗುತ್ತೆ ಸರ್. ಹೀಗಾಗಿ ಈ ಶಾಲೆಗೆ ಇನ್ನಷ್ಟು ಸ್ವಲ್ಪ ಸೌಲಭ್ಯಗಳೆಲ್ಲ, ಇನ್ನು ಟಾಯ್ಲೆಟ್ಸ್ ವ್ಯವಸ್ಥೆ ಬೇಕಾಗಿದೆ, ನಮ್ಮ ಫೀಲ್ಡ್ ಎಲ್ಲ ಸ್ವಲ್ಪ ಚೆನ್ನಾಗಿ ಆಗಬೇಕಾಗಿದೆ, ಲರ್ನಿಂಗ್ ಪ್ರೋಸೆಸ್ಗೆ ಸ್ವಲ್ಪ ಚೆನ್ನಾಗಿ ಆಗಬೇಕಾಗಿದೆ. ಇದು ಮಾಡಿದರೆ ಇಲ್ಲಿರ್ತಕ್ಕಂಥ ಮಕ್ಕಳಲ್ಲಿ ಒಳ್ಳೆ ಕರೆಂಟ್ ಇದೆ, ಆದರೆ ಅವರಿಗೆ ಯಾವ ದಾರಿಯಲ್ಲಿ ಯಾವ ಪಾತಲ್ಲಿ ಹೋಗಬೇಕು ಅನ್ನೋದು ಸರಿಯಾಗಿ ಗೊತ್ತಿಲ್ಲ. ಆ ದಾರಿಯನ್ನ ನಮ್ಮ ಶಿಕ್ಷಕರಾಗಿರ್ತಕ್ಕಂಥವರು ನೋಡಿ ಶಿಸ್ತಿನ ಸಿಪಾಯಿಗಳ ತರ ಇದ್ದಾರೆ. ಬಹಳ ಚೆನ್ನಾಗಿರ್ತಕ್ಕಂಥ ರೀತಿಯಲ್ಲಿ ಅಕಾಡೆಮಿಕ್ ಸೈಡು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅವರಿಗೆ ಹೇಳುವಂತ ಅವಶ್ಯಕತೆ ಇಲ್ಲ, ಬಹಳ ಚೆನ್ನಾಗಿ ಮಾರ್ಗದರ್ಶನವನ್ನು ಮಾಡ್ತಾರೆ. ಒಳ್ಳೆ ಶಿಸ್ತುಬದ್ಧವಾಗಿರ್ತಕ್ಕಂತಹ ನಮ್ಮ ದೈಹಿಕ ಶಿಕ್ಷಕರಿದ್ದಾರೆ. ಹೀಗಾಗಿ ಈ ಎರಡೂ ಸೇರಿದರೆ ಒಳ್ಳೆಯ ಪ್ರಗತಿಯನ್ನಾಗುತ್ತೆ. ಅದರ ಜೊತೆಗೆ ನಮಗೆ ಇಲಾಖಾಧಿಕಾರಿಗಳಾಗಿರ್ತಕ್ಕಂಥ ನಮ್ಮ BO ಮೇಡಮ್ ಅವರಾಗಿರ್ಬೋದು, DDP ಅವರಾಗಿರ್ಬೋದು, ಬಹಳಷ್ಟು ನಮಗೆ ಸಹಕಾರಿಯಾಗಿದ್ದಾರೆ. ಹೀಗಾಗಿ ಸಹಕರಿಸಿದ್ರೆ ಇನ್ನಷ್ಟು ಈ ಶಾಲೆಯನ್ನ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಒಂದು ಶ್ರೇಷ್ಠವಾದಂತಹ ದಿವಸವನ್ನು ಮಾಡಿದಂತಹ ದಿವಸ ವಿಜಯ ದಿವಸ. ಹೀಗಾಗಿ ನಮ್ಮ ಒಂದು ನೂತನ ಶಾಲೆಗೆ ಸದಾ ವಿಜಯವಾಗಲಿ. ನಮ್ಮ ದೇಶಕ್ಕೆ ಸೇವೆ ಮಾಡ್ತಾ ಇದೇ ನಮ್ಮ ದೇಶಕ್ಕೆ ಏನಾದರೂ ನಾವು ಮಾಡಬೇಕು ಅಂತಂದ್ರೆ ಇದೇ ನಮಗೆ ಮಾಡಬೇಕಾಗಿರ್ತಕ್ಕಂಥದ್ದು. ಹೀಗಾಗಿ ಈ ನಿಟ್ಟಿನಲ್ಲಿ ನಮ್ಮಿಂದ ಆಗ್ತಕ್ಕಂತಹ ನಮ್ಮ ದೇಶ ಸೇವೆ ಕೇವಲ ನಾವು ಶಾಲೆಯಲ್ಲಿ ಪಾಠ ಮಾಡೋದಕ್ಕೋಸ್ಕರ ಬರೋದಿಲ್ಲ. ಇಲ್ಲಿರ್ತಕ್ಕಂತಹ ಮಕ್ಕಳ ವ್ಯಕ್ತಿತ್ವವನ್ನ ಕಟ್ಟಬೇಕು, ಇವರನ್ನ ದೇಶದ ಸತ್ಪ್ರಜೆಗಳನ್ನಾಗಿ ಪ್ರಯತ್ನ ಮಾಡ್ತಿದ್ದಾರೆ. ಈ ಎಂತಹ ಮಕ್ಕಳು ಬರ್ತಾರೆ ಮೇಡಮ್ ಅಂದ್ರೆ ಏನು ಅಕ್ಷರಾಭ್ಯಾಸನೇ ಇರಲ್ಲ 8ನೇ ಕ್ಲಾಸ್ಗೆ ಬರುವವರೆಗೂ. ಅಂಥವರನ್ನ ತಿದ್ದುವುದು ಬಹಳ ಕಷ್ಟ ಇದೆ ನಮಗೆ. ಆದರೆ ನೀವು ತಿದ್ದುವುದು, ಒಡೆಯೋದು, ಬಡಿಯೋದು ಏನು ಮಾಡಿದ್ರು ಕೂಡ ಇವರನ್ನ ಸರಿ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದಾರಲ್ಲ ನಮ್ಮ ಗುರುಗಳು. ಇದು ಈ ಶಾಲೆಯ ತಾಕತ್ತು ಮೇಡಮ್. ಅದಕ್ಕೋಸ್ಕರ ಈ ಶಾಲೆಗೆ ನಮ್ಮ ಶಾಲೆ ನಮ್ಮ ಪ್ರಪಂಚ ಅಂತ. ಚೆನ್ನಾಗಿ ಓದುವ ಮಕ್ಕಳನ್ನ ತಿದ್ದುವುದಲ್ಲ, ಇಂತಹ ಮಕ್ಕಳನ್ನ ತಿದ್ದುತ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನನ್ನ ಗುರುಗಳಿಗೆ ಮತ್ತೆ ಇಲ್ಲಿರ್ತಕ್ಕಂತಹ ಚೈಲ್ಡ್ ಹೆಲ್ಪ್ ಫೌಂಡೇಶನ್ ಅವರಿಗೆ ನನ್ನ ಶಾಲಾ ವತಿಯಿಂದ ನನ್ನ ಮಕ್ಕಳ ಪರವಾಗಿ, ನನ್ನ ಗುರುಗಳ ಪರವಾಗಿ ಪ್ರಾರ್ಥನೆ ಮಾಡೋದೇನೆಂದ್ರೆ, ಅವರು ಏನು ನಮ್ಮ ಶಾಲೆಗೆ ಏನೇನು ಮಾಡಬೇಕಿದೆಯೋ ಅವೆಲ್ಲ ಮಾಡಿದ್ರೆ ಎಲ್ಲವೂ ಕೂಡ ಇಲ್ಲಿ ಅನುಕೂಲಕರವಾಗಿರುತ್ತೆ ಅಂತ ಹೇಳ್ತಾ ಅವರಿಗೆ ನಾವು ತುಂಬಾ ಸಹಕರಿಸ್ತೀವಿ ಅಂತ ಕೂಡ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತಾ, ಜೈ ಬಲೋ ಭಾರತ್ ಮಾತಾ ಕಿ.